ಒಂದು ಸುಂದರ ಕುಟುಂಬ. ರಾಣಿ, ಸ್ಕೂಲ್ ವೆಕೇಶನ್ ಸಿಕ್ಕಿದ ಮೇಲೆ ತುಂಬಾ ಬೋರ್ ಹೊಡಿತಾ ಇದೆ. ಏನ್ ಮಾಡೋಣ? ಹೌದು ಮಂಜು, ನಮ್ಗೆ ಅಮ್ಮ ಹತ್ರ ಒಂದು ಟ್ರಿಪ್ ಹೋಗೋದ್ರ ಬಗ್ಗೆ ಮಾತಾಡೋಣ. ಅಯ್ಯೋ ಬೇಡಪ್ಪ, ನಾನಿಲ್ಲ. ಅಮ್ಮ ಬೈತಾರೆ, ನೀನೇ ಕೇಳ್ ನೋಡು. ಓಕೆ ಮಂಜು, ನಾನು ಹೋಗಿ ಅಮ್ಮ ಹತ್ರ ಕೇಳಿ ನೋಡ್ತೀನಿ. 12 seconds later. ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ಏನಾದ್ರೂ ಹೆಲ್ಪ್ ಬೇಕಿತ್ತಾ? ಏನಮ್ಮ ಹೊಸದಾಗಿ ಹಿಂಗ್ ಕೇಳ್ತಿದ್ಯಾ? ಸರಿ, ಗೊತ್ತಾಯ್ತು. ಏನ್ ಬೇಕು ಕೇಳು. ಹಿ ನಮ್ಗೆ ಒಂದು ಟ್ರಿಪ್ ಹೋಗೋಣ. ವೆಕೇಶನ್ ಅಲ್ವಾ, ಬೋರ್ ಹೊಡಿತಾ ಇದೆ. ಸರಿ, ಗೊತ್ತಾಯ್ತು. ನಾನು ಅಪ್ಪ ಹತ್ರ ಮಾತಾಡಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಅಮ್ಮ. ನೋಡ್ರಿ, ನಮ್ಗೆ ಒಂದು ಟ್ರಿಪ್ ಹೋಗೋಣ. ಮಕ್ಕಳಿಗೆ ವೆಕೇಶನ್ ಬೇರೆ ಬಿಟ್ಟಿದ್ದಾರೆ. ಅವ್ರಿಗೂ ಎಲ್ಲಾದರೂ ಹೋಗ್ಬೇಕು ಅಂತಿದೆ. ಸರಿ, ಆಯ್ತು. ಆದ್ರೆ ಎಲ್ಲಿ ಹೋಗೋದು? ನನಗೆ ದುಬೈ ಹೋಗ್ಬೇಕು ಅಂತಿದೆ. ಅಲ್ಲೇನೆ ಹೋಗೋಣ. ಸರಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಸ್ವಲ್ಪ ದಿನ ಆದ್ಮೇಲೆ ಅವರು ದುಬೈ ಹೋಗೋದಕ್ಕೆ ತೀರ್ಮಾನ ಮಾಡಿದರು. ರಾಣಿ, ಏರ್ಪೋರ್ಟ್ ಸಖತ್ತಾಗಿದೆ ಅಲ್ವಾ? ಹೌದು ಮಂಜು. ಪಾಪ, ಏನಮ್ಮ ಹೇಳು. ಇಲ್ಲಿ ನೋಡಕ್ಕೆ ಏನೇನಿದೆ? ಇಲ್ಲಿ ಬುರ್ಜ್ ಖಲೀಫಾ, ದುಬೈ ಮಾಲ್, ದುಬೈ ಮಿರಾಕಲ್ ಗಾರ್ಡನ್ ಎಲ್ಲ ಇದೆ. ನಮಗೆ ಎಲ್ಲ ಕಡೆನೂ ಹೋಗೋಣ, ಆಯ್ತಾ? ಓಕೆ ಪಾಪ, ನಮ್ಗೆ ಖಂಡಿತಾಗಿ ಗಾರ್ಡನ್ ಹೋಗಲೇಬೇಕು. ಚೆನ್ನಾಗಿರುತ್ತೆ. ಹಾಗೆ ಅವರು ದುಬೈ ಗಾರ್ಡನ್ ನೋಡಕ್ ಹೋಗ್ತಿದ್ದಾರೆ. ಸೂಪರ್ ಆಗಿದೆಯಲ್ಲ? ಹೌದು ಹೌದು. ಅಲ್ಲಿಂದ ಅವರು ಬುರ್ಜ್ ಖಲೀಫಾ ನೋಡಕ್ ಹೋಗ್ತಿದ್ದಾರೆ. ವಾವ್, ಸೂಪರ್ನೆ. ಹೌದಲ್ಲ, ಎತ್ತರದ ಕಟ್ಟಡ. ಹೌದು, ಸೂಪರ್ ಆಗಿದೆ. ಬುರ್ಜ್ ಖಲೀಫಾ ಈ ಭೂಮಿಯಲ್ಲಿ ತುಂಬಾ ಎತ್ತರದ ಕಟ್ಟಡ. ಅದರದು ಉಯರ 2717 ಅಡಿ. ಹೌದಾ ಪಪ್ಪ? ಓಕೆ ಓಕೆ. ಹಾಗೆ ಅವರು ಈ ಪ್ರಯಾಣವನ್ನು ಮುಂದುವರಿಸಿದರು.